ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಎಲ್ರಿಗೂ ಕೂಡ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗೇ ಆಗುತ್ತೆ. ಯಾಕಂತ ಹೇಳಿದ್ರೆ, ಯಾವುದೋ ಒಂದು ಬಿಸ್ನೆಸ್ನ ನಾವು ಮಾಡ್ಬೇಕಂತ ಹೇಳಿದ್ರೆ ಆ ಒಂದು ಬಿಸ್ನೆಸ್ ಮಾಡೋದಕ್ಕೆ ನಮ್ಮ ಹತ್ರ ಐಡಿಯಾ ಇರುತ್ತೆ, ಆದರೆ ಅದಕ್ಕೆ ಬೇಕಾಗಿರುವಂತಹ ಹಣ ನಮ್ಮ ಬಳಿ ಇರೋದಿಲ್ಲ. ಸಾಕಷ್ಟು ಜನರಿಗೆ ಈ ಕೊರತೆ ಆಗಿನೇ, ಇದೊಂದು ಕೊರತೆಯಿಂದನೇ ಸಾಕಷ್ಟು ಜನರು ಬಿಸ್ನೆಸ್ ಮಾಡೋದಕ್ಕೆ ಮುಂದೆ ಬರೋದಿಲ್ಲ. ಸೊ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕೇನೆ ಹಣ ಇರೋದಿಲ್ಲ. ತಲೆಯಲ್ಲಿ ಬುದ್ಧಿ ಇರುತ್ತೆ, ಐಡಿಯಾ ಇರುತ್ತೆ, ಹೇಗೆ ಮಾಡಿದ್ರೆ ಇಂಪ್ರೂವ್ಮೆಂಟ್ ಆಗ್ತೀವಿ ಅನ್ನೋದು ಆಲ್ರೆಡಿ ಐಡಿಯಾ ನಿಮ್ಮ ಹತ್ರ ಇರುತ್ತೆ, ಹಾಗೆ ಎಕ್ಸ್ಪೀರಿಯನ್ಸ್ ಕೂಡ ಇರುತ್ತೆ. ಆದರೆ ಯಾವುದೋ ಒಂದು ಸಂಕಷ್ಟಕ್ಕೆ ಈಡಾಗಿ ನಿಮ್ಮ ಬಳಿ ಹಣ ಇರೋದಿಲ್ಲ. ಸೊ ಅದಕ್ಕೋಸ್ಕರನೇ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ತಂದಿದೆ. ಅದೇ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಥವಾ ಮುದ್ರಾ ಲೋನ್ ಅಂತ ಕೂಡ ಕರೀತಾರೆ ಇದನ್ನ. ಸಾಕಷ್ಟು ಜನರು ಇದನ್ನ ಪಡ್ಕೊಂಡು, ಈ ಒಂದು ಲೋನನ್ನು ಪಡ್ಕೊಂಡು ಈಗ ಬಿಸ್ನೆಸ್ನಲ್ಲಿ ಅಭಿವೃದ್ಧಿನ ಹೊಂದಿದ್ದಾರೆ ಸ್ನೇಹಿತರೆ. ಹತ್ತತ್ರ 20 ಲಕ್ಷದ ತನಕ ನಿಮಗೆ ಲೋನ್ ಸಿಗುತ್ತೆ. ಹೌದು ಸ್ನೇಹಿತರೆ, 10 ಲಕ್ಷ ಮುಂಚೆ ಕೊಡ್ತಾ ಇದ್ರು. ಈಗ 2024-25ನೇ ಬಜೆಟಿನಲ್ಲಿ 20 ಲಕ್ಷಕ್ಕೆ ಏರಿಕೆನ ಮಾಡಿದ್ದಾರೆ ಸ್ನೇಹಿತರೆ. ಯಾರು ಬೇಕಾದ್ರೂ ಪಡ್ಕೊಳ್ಬಹುದು. ಈ ಒಂದು ಮುದ್ರಾ ಲೋನಿಗೆ ಯಾರು ಬೇಕಾದ್ರೂ ಅರ್ಜಿನ ಸಲ್ಲಿಸಬಹುದು. ಸಣ್ಣ ಹಾಗೂ ಅತಿ ಸಣ್ಣ ಉದ್ಯಮಿಗಳಿಗಂತಾನೆ ಈ ಒಂದು ಮುದ್ರಾ ಲೋನನ್ನ ಕೇಂದ್ರ ಸರ್ಕಾರ ತಂದಿರುವಂತದ್ದು, ನರೇಂದ್ರ ಮೋದಿ ಸರ್ಕಾರ ತಂದಿರುವಂತದ್ದು. ಇದರಿಂದ ಸಾಕಷ್ಟು ಅನುಕೂಲಗಳಿದೆ ಸ್ನೇಹಿತರೆ. ಒಂದೊಂದಾಗೆ ಓದ್ತಾ ಹೋದ್ರೆ ನಿಮಗೆ ಅನ್ಸುತ್ತೆ ಆದಷ್ಟು ಬೇಗ ಈ ಒಂದು ಯೋಜನೆಗೆ, ಈ ಒಂದು ಲೋನಿಗೆ ಅಪ್ಲೈ ಮಾಡೋಣ ಅಂತ ಹೇಳ್ಬಿಟ್ಟು ನಿಮಗೆ ಅನ್ಸುತ್ತೆ. ಹಾಗಿದ್ರೆ ಯಾರಿಗೆಲ್ಲ ಈ ಒಂದು ಯೋಜನೆ ಅಡಿಯಲ್ಲಿ ಸಾಲ ಸಿಗತ್ತೆ? ಹಾಗಿದ್ರೆ ಎಷ್ಟು ಪ್ರಮಾಣದಲ್ಲಿ ನಿಮಗೆ ಈ ಒಂದು ಯೋಜನೆ ಅಡಿಯಲ್ಲಿ ಸಾಲ ಸಿಗುತ್ತೆ? ಜೊತೆಗೆ ಸ್ನೇಹಿತರೆ, ಇದರಲ್ಲಿ ಪ್ರಮುಖವಾಗಿ ಅಡಮಾನ ಬೇಕೇ ಆಗಿಲ್ಲ. ಸೊ ಯಾವುದೇ ಒಂದು ವ್ಯಕ್ತಿಯ ಶ್ಯೂರಿಟಿ ಇಲ್ದೇನೆ ನಿಮಗೆ ಸಾಲ ಸಿಗುವಂಥದ್ದು ಸ್ನೇಹಿತರೆ. ಹಾಗೆಯೇ ಸಬ್ಸಿಡಿ ಸಿಗುತ್ತಾ ಅಂತ ಹೇಳ್ಬಿಟ್ಟು ಕೂಡ ಕೆಲವೊಂದಿಷ್ಟು ಜನಗಳ ಪ್ರಶ್ನೆ ಆಗಿರುತ್ತೆ. ಅದಕ್ಕೂ ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಜೊತೆಗೆ ಬಡ್ಡಿ ದರ ಬಹಳ ಕಮ್ಮಿ ಪ್ರಮಾಣದಲ್ಲಿ ಬಡ್ಡಿ ದರ ಇರುತ್ತೆ ಸ್ನೇಹಿತರೆ. ಹಾಗೆಯೇ ನಿಮಗೆ 7 ವರ್ಷದ ತನಕ ನಿಮಗೆ ಟೈಮನ್ನು ಕೊಟ್ಟಿರ್ತಾರೆ. ಅಷ್ಟರ ಒಳಗಾಗಿ ನೀವು ಈ ಒಂದು ಸಾಲ ತೆಗೆದುಕೊಂಡು ಏನಿರ್ತೀರೋ ಆ ಒಂದು ಹಣನ ಕಟ್ಟಬೇಕಾಗತ್ತೆ ಸ್ನೇಹಿತರೆ. ಹೌದು, ಪ್ರತಿ ತಿಂಗಳು ಕೂಡ ಈ ಒಂದು ಹಣನ ಕಟ್ಟಬೇಕಾಗತ್ತೆ. ಯಾರ್ಯಾರು ಈ ಒಂದು ಲೋನಿಗೆ ಅರ್ಹರು ಅಂತ ಹೇಳ್ಬಿಟ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನೇನು ಎಲಿಜಿಬಿಲಿಟಿ ಇರಬೇಕಾಗತ್ತೆ, ಜೊತೆಗೆ ಏನೇನು ದಾಖಲಾತಿಗಳು ಬೇಕು, ಹಾಗೆಯೇ ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸೋದು, ಆನ್ಲೈನಾ ಆಫ್ಲೈನಾ, ಸೊ ಇದೆಲ್ಲದರ ಕುರಿತು ಕಂಪ್ಲೀಟ್ ನಿಮ್ಗೆ ಇನ್ಯಾವ ಡೌಟ್ ಬರಬಾರ್ದು, ಅಷ್ಟು ಕ್ಲಿಯರ್ ಮಾಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಆದಷ್ಟು ಜನರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಇದರಿಂದ ನಿಮಗೆ ಅನುಕೂಲಗಳಾಗದೆ ಇದ್ರೂ ಕೂಡ ನಿಮ್ಮ ಸ್ನೇಹಿತರಿಗೂ ಅಥವಾ ಫ್ಯಾಮಿಲಿಗೂ ಇದರಿಂದ ಅನುಕೂಲಗಳಂತೂ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ, ಈ ಒಂದು ಯೋಜನೆ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನಮ್ಮ ಶ್ರಮಕ್ಕೆ ನಿಮ್ಮ ಹತ್ತಿರ ಕೇಳಿಕೊಳ್ಳೋದು ಒಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಉಚಿತವಾಗಿರುತ್ತೆ. ಈಗಾಗಲೇ ಸಾಕಷ್ಟು ಜನರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಹಾಗೆ ಹೋಗ್ತಾ ಇದ್ದೀರಾ. ಸೊ ಅದರಿಂದ ಅನುಕೂಲಗಳಂತೂ ಖಂಡಿತವಾಗ್ಲೂ ನಿಮಗೆ ಆಗ್ತಾ ಇದೆ. ಆದರೆ ನೀವು ಹಾಗೆ ಹೋಗೋದ್ರಿಂದ ಸ್ನೇಹಿತರೆ ನನಗೂ ಕೂಡ ಸಪೋರ್ಟ್ ಮಾಡಿದಾಗೆ ಆಗೋದಿಲ್ಲ. ನಿಮ್ಮ ಹತ್ರ ಕೇಳೋದು ಒಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬ್ ಇಂದ ನನಗೆ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆ, ಈ ಒಂದು ಯೋಜನೆ ಅಡಿಯಲ್ಲಿ ಸಾಕಷ್ಟು ಜನರು ಈಗಾಗಲೇ ಲೋನ್ನ ಪಡ್ಕೊಂಡು ಆ ಒಂದು ಲೋನ್ನ ತೀರಿಸಿದ್ದಾರೆ. ಹಾಗೆ ಅವರ ಬಿಸ್ನೆಸ್ ಅಲ್ಲೂ ಕೂಡ ಗ್ರೋತ್ನ ಕಂಡಿದ್ದಾರೆ ಸ್ನೇಹಿತರೆ. ಹಾಗಿದ್ರೆ ನಿಮಗೆ ಡೌಟ್ಸ್ ಇರುತ್ತೆ, ಈಗಾಗಲೇ ಮುದ್ರಾ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಅಂಡ್ ರೀಫೈನಾನ್ಸ್ ಏಜೆನ್ಸಿ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಸೊ ಇದಕ್ಕೆ ಮುದ್ರಾ ಅಂತ ಹೇಳ್ಬಿಟ್ಟು ಹೆಸರಿಟ್ಟಾಗಿದೆ ಈಗಾಗಲೇ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಲ ಕೊಡ್ತಾರೆ.
ಹೈಯೆಸ್ಟ್ 20 ಲಕ್ಷದ ತನಕ ನಿಮಗೆ ಸಾಲ ಸಿಗುವಂಥದ್ದು ಸ್ನೇಹಿತರೆ. ಈ ಒಂದು ಯೋಜನೆ ಅಡಿಯಲ್ಲಿ ಯಾರು ಬೇಕಾದರೂ ಕೂಡ ಅರ್ಜಿನ ಸಲ್ಲಿಸಬಹುದಾ ಅಂತ ಹೇಳಿದ್ರೆ, ಸೊ ಇದಕ್ಕೆ ಪ್ರಮುಖವಾಗಿ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರಿಗೆ, ಸಣ್ಣ ಹಾಗೂ ಅತಿ ಸಣ್ಣ ಬಿಸ್ನೆಸ್ ಮಾಡೋರಿಗಂತಾನೆ ಈ ಒಂದು ಯೋಜನೆನ ತಂದಿರುವಂಥದ್ದು ಸ್ನೇಹಿತರೆ. ನೋ ಶ್ಯೂರಿಟಿ, ಯಾವುದೇ ಒಂದು ವ್ಯಕ್ತಿಯ ಶ್ಯೂರಿಟಿ ಇಲ್ಲದೆ ನಿಮಗೆ ಈ ಒಂದು ಯೋಜನೆ ಅಡಿಯಲ್ಲಿ ಹಣ ಸಿಗುತ್ತೆ ಸ್ನೇಹಿತರೆ, ಸಾಲ ಸಿಗುವಂಥದ್ದು. ಹಾಗೆಯೇ ಸ್ನೇಹಿತರೆ, ಯಾವ ಯಾವ ಬಿಸ್ನೆಸ್ಗಳಿಗೆ ಈ ಒಂದು ಲೋನ್ ಸಿಗುತ್ತೆ ಅನ್ನೋದು ನಿಮಗಿರುವಂತಹ ಪ್ರಶ್ನೆ. ನಾನ್ ಕಾರ್ಪೊರೇಟ್ ಅಂದ್ರೆ ದೊಡ್ಡ ಕಂಪನಿಗಳಿಗೆ ಅಲ್ಲ, ಹಾಗೇನೆ ಹೊಲ ಉಳುಮೆ ಮಾಡೋರಿಗೂ ಕೂಡ ಅಲ್ಲ, ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋರಿಗೂ ಸಿಗೋದಿಲ್ಲ, ಜೊತೆಗೆ ರೈತರಿಗೂ ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಸಾಲ ಸಿಗೋದಿಲ್ಲ. ಸೊ ಹೊಲ ಉಳುಮೆ ಮಾಡೋರಿಗೆಲ್ಲ ಸಿಗೋದಿಲ್ಲ. ಹಾಗಿದ್ರೆ ಯಾರಿಗೆ ಸಿಗತ್ತೆ? ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡವರಿಗೆ ಸ್ನೇಹಿತರೆ, ಕಿರಾಣಿ ಅಂಗಡಿ ಆಗಿರ್ಬೋದು, ಟೀ ಅಂಗಡಿ ಆಗಿರ್ಬೋದು, ತರಕಾರಿ ಅಂಗಡಿ ಆಗಿರ್ಬೋದು, ಹಾಗೆಯೇ ಹಣ್ಣಿನ ಅಂಗಡಿ ಆಗಿರ್ಬೋದು, ಬೇಕರಿ, ಹೋಟೆಲ್, ಕ್ಯಾಂಟೀನ್, ಹಾಗೆ ತಳ್ಳೋ ಗಾಡಿ, ಟೈಲರ್, ಬ್ಯೂಟಿ ಪಾರ್ಲರ್, ಮೊಬೈಲ್ ಸೇಲ್, ಹಾಗೆಯೇ ಮೊಬೈಲ್ ರಿಪೇರಿ ಮಾಡೋರಿಗೆ, ಜೆರಾಕ್ಸ್ ಶಾಪನ್ನು ಇಟ್ಕೊಂಡವರಿಗೆ, ಸೈಕಲ್ ರಿಪೇರಿ ಮಾಡೋರಿಗೆ, ಈ ರೀತಿಯಾಗಿ ಬಿಸ್ನೆಸ್ಗಳನ್ನು ಹೊಂದಿರೋರಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ಈಸಿಯಾಗಿ ಲೋನ್ ಸಿಗುತ್ತೆ ಸ್ನೇಹಿತರೆ. ಜೊತೆಗೆ ಟ್ರಾನ್ಸ್ಪೋರ್ಟ್ ಇರೋರಿಗೂ ಕೂಡ ಸಿಗುತ್ತೆ. ಅಂದರೆ ಆಟೋ ರಿಕ್ಷಾ ಆಗಿರ್ಬೋದು, ಟ್ಯಾಕ್ಸಿ ಆಗಿರ್ಬೋದು, ಗೂಡ್ಸ್ ಗಾಡಿ ತೆಗೆದುಕೊಳ್ಳೋದಕ್ಕಾಗಿರ್ಬೋದು, ಸೊ ನಿಮಗೆ ಸಾಲ ಸಿಗುತ್ತೆ ಸ್ನೇಹಿತರೆ. ಹಾಗೆ ಸಣ್ಣ ಉತ್ಪಾದಕರಿಗೂ ಕೂಡ ಇದರಿಂದ ಸಾಲ ಸಿಗುತ್ತೆ. ಹಪ್ಪಳ ಮಾಡೋರಾಗಿರ್ಬೋದು, ಉಪ್ಪಿನಕಾಯಿ ಮಾಡೋರಾಗಿರ್ಬೋದು, ಬೇಕರಿ ಐಟಮ್ಸ್ಗಳನ್ನು ಮಾಡೋರಾಗಿರ್ಬೋದು, ಬಟ್ಟೆ ಹೊಲಿಯೋರಾಗಿರ್ಬೋದು, ಪೇಪರ್ ಬ್ಯಾಗನ್ನು ಮಾಡೋರಾಗಿರ್ಬೋದು, ಈ ರೀತಿಯಾಗಿ ಸಣ್ಣ ಉತ್ಪಾದಕರಿಗೂ ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಮುದ್ರಾ ಲೋನು ಸಿಗುತ್ತೆ ಸ್ನೇಹಿತರೆ. ಎಷ್ಟು ದುಡ್ಡು ಕೊಡ್ತಾರೆ ಅನ್ನೋದು ನಿಮಗೆ ಈಗ ಇರುವಂಥ ಡೌಟು. 10 ಲಕ್ಷ ಇತ್ತು ಸ್ನೇಹಿತರೆ ಮುಂಚೆ, ಹೈಯೆಸ್ಟ್ 10 ಲಕ್ಷ ತನಕ ಲೋನು ಸಿಗ್ತಾ ಇತ್ತು. 2024-2025ನೇ ಬಜೆಟ್ನಲ್ಲಿ ಅದು 20 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ ಸ್ನೇಹಿತರೆ. ಹಾಗಿದ್ರೆ ಡೈರೆಕ್ಟ್ ಆಗಿ ನಮಗೆ 20 ಲಕ್ಷ ತನಕ ಲೋನ್ ಸಿಗುತ್ತಾ ಅಂತ ನಿಮಗೆ ಇರುವಂತ ಡೌಟು. ಇಲ್ಲ ಸ್ನೇಹಿತರೆ, ಇದರಲ್ಲೂ ಕೂಡ 4 ಕ್ಯಾಟಗರಿ ಮಾಡಿದ್ದಾರೆ. ಶಿಶು, ಕಿಶೋರ್, ತರುಣ್ ಹಾಗೂ ತರುಣ್ ಪ್ಲಸ್ ಅಂತ ಹೇಳ್ಬಿಟ್ಟು 4 ಕ್ಯಾಟಗರಿನ ಮಾಡಿದ್ದಾರೆ. ಈ ಒಂದು ಕ್ಯಾಟಗರಿನ ಮಾಡಿರುವಂತಹ ಉದ್ದೇಶನಾದ್ರೂ ಏನು ಅಂತ ಈಗ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ನೀವು ಅರ್ಥ ಮಾಡ್ಕೊಳ್ತಾ ಹೋಗಿ ಸ್ನೇಹಿತರೆ. ಮೊದಲನೇದಾಗಿ ಶಿಶು ಅಂತ ಹೇಳಿದ್ರೆ ಏನು? ಮಗು ಅಂತ ಹೇಳ್ಬಿಟ್ಟು ಅರ್ಥ. ಸೊ ಶಿಶುಗೆ ಬಿಸ್ನೆಸ್ ನೀವು ಈಗೇನು ಸ್ಟಾರ್ಟ್ ಮಾಡ್ತಾ ಇದ್ದೀರೋ, ಈಗ ಸ್ಟಾರ್ಟ್ ಮಾಡಬೇಕು, ನನ್ನ ಹತ್ರ ಕೈಯಲ್ಲಿ ಅಮೌಂಟ್ ಇಲ್ಲ, ಸೊ ಸ್ಟಾರ್ಟ್ ಮಾಡಬೇಕಲ್ಲ, ಸೊ ಅದಕ್ಕೆ ಏನು ಮಾಡಬೇಕು? ಲೋನ್ನ ಪಡ್ಕೊಳ್ಬೇಕು. ಸೊ ಲೋನ್ನ ಪಡ್ಕೊಳ್ಬೇಕಂತ ಹೇಳಿದ್ರೆ ಈ ಒಂದು ಶಿಶು ಅಂತ ಏನಿದೆಯೋ ಈ ಒಂದು ಶಿಶುಗೆ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ. ಅಂದ್ರೆ ಶಿಶು ಕ್ಯಾಟಗರಿಗೆ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ. ಹಾಗಿದ್ರೆ ಬಿಸ್ನೆಸ್ ಹೊಸದಾಗಿ ನೀವು ಶುರು ಮಾಡ್ತಾ ಇರೋರಿಗೆ ಇದರಲ್ಲಿ 50,000 ತನಕ ನಿಮಗೆ ಸಾಲ ಸಿಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ 50,000 ಸಾಲ ಸಿಗುತ್ತೆ. ಸೊ ಅದನ್ನ ನೀವು ಕಟ್ಟಬೇಕಾಗತ್ತೆ. ಇಲ್ಲ ನಾನೊಂದು ಸ್ವಲ್ಪ ದೊಡ್ಡ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ರೆ ಕಿಶೋರಿಗೆ ನೀವು ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಸೊ ಕಿಶೋರಿಗೆ ಅಪ್ಲೈ ಮಾಡಿದ್ರೆ ಯಾವ ರೀತಿ ಅಂತ ಹೇಳಿದ್ರೆ, ಆಲ್ರೆಡಿ ನೀವು ಬಿಸ್ನೆಸ್ನ ಶುರು ಮಾಡಿ ಅದನ್ನ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅನ್ನೋರಿಗೆ 50,000ದಿಂದ 5 ಲಕ್ಷದ ತನಕ ನಿಮಗೆ ಸಾಲ ಸಿಗುತ್ತೆ ಸ್ನೇಹಿತರೆ. ಇಲ್ಲ ನನಗೆ 5 ಲಕ್ಷನೂ ಸಾಕಾಗಲ್ಲ, ಇನ್ನೂ ಬೇಕಂತ ಹೇಳಿದ್ರೆ ತರುಣ್ ಅನ್ನೋದಿದೆ. ಸೊ ಈ ಒಂದು ತರುಣ್ ಯೋಜನೆ ಅಡಿಯಲ್ಲಿ, ಈ ಒಂದು ತರುಣ್ ಕ್ಯಾಟಗರಿ ಅಡಿಯಲ್ಲಿ ನೀವು ಏನಾದರೂ ಲೋನನ್ನು ಅಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ, ಇದನ್ನ ನೆಕ್ಸ್ಟ್ ಲೆವೆಲ್ಗೆ ನಾನು ತಗೊಂಡೋಗ್ಬೇಕಂತ ಹೇಳಿದ್ರೆ 5 ಲಕ್ಷದಿಂದ 10 ಲಕ್ಷದ ತನಕ ನಿಮಗೆ ಸಾಲ ಸಿಗುತ್ತೆ. ಇದಿಷ್ಟು ಕೂಡ ಶಿಶು, ಕಿಶೋರ್, ತರುಣ್ ಈ 3 ಕೂಡ ಇದುವರೆಗೂ ಇದ್ದಿದ್ದೆ. ಆದರೆ 2024-2025ರಲ್ಲಿ ಹೊಸ ಬಜೆಟ್ ಏನಾಯಿತು, ಆ ಒಂದು ಬಜೆಟ್ ಅಲ್ಲಿ ತರುಣ್ ಪ್ಲಸ್ ಅನ್ನೋದು ಸೇರ್ಪಡೆ ಆಗಿದೆ ಸ್ನೇಹಿತರೆ. ಇದೇ ನೋಡಿ 2024-2025ರಲ್ಲಿ ಹೊಸದಾಗಿ ಸೇರಿಕೊಂಡಿರುವಂಥದ್ದು. ನಿಮ್ಮ ಬಿಸ್ನೆಸ್ ಇನ್ನೂ ದೊಡ್ಡದಾಗಿ ಬೆಳೆದಿದೆ, ನಿಮಗೆ 10 ಲಕ್ಷಕ್ಕಿಂತ ಜಾಸ್ತಿ ದುಡ್ಡು ಬೇಕು, ದೊಡ್ಡ ಮಷಿನರಿ ತೆಗೆದುಕೊಳ್ಳೋದಕ್ಕೆ ಅಥವಾ ಹೆಚ್ಚಿನ ಸ್ಟಾಕ್ ಇಡೋದಕ್ಕೆ, ಅಂಥವರಿಗೆ 10 ಲಕ್ಷದಿಂದ 20 ಲಕ್ಷದವರೆಗೆ ಸಾಲ ಸಿಗುತ್ತೆ. ಆದರೆ ಒಂದೇ ಸಲ 20 ಲಕ್ಷ ಸಾಲ ನಿಮಗೆ ಸಿಗೋದಿಲ್ಲ ಸ್ನೇಹಿತರೆ. ಈ ಮೊದಲು ನೀವು ಮುದ್ರಾ ಲೋನಿಗೆ ಅರ್ಜಿನ ಸಲ್ಲಿಸಿ ಸಾಲನ ಪಡ್ಕೊಂಡು ಆ ಒಂದು ಸಾಲನ ತೀರಿಸಿರ್ಬೇಕು. ಅಂದ್ರೆ ಶಿಶು ಆಗಿರ್ಬೋದು, ಕಿಶೋರ್ ಆಗಿರ್ಬೋದು, ತರುಣ್ ಆಗಿರ್ಬೋದು, ಈ 3 ಕ್ಯಾಟಗರಿಯಲ್ಲಿ ಯಾವ ಕ್ಯಾಟಗರಿ ಆದ್ರೂ ಓಕೆ, ಅದರಲ್ಲಿ ಹಣನ ನೀವು ಪಡ್ಕೊಂಡು ಆ ಒಂದು ಹಣನ ನೀವು ಬಡ್ಡಿ ಸಮೇತ
ತೀರಿಸಿರ್ಬೇಕಾಗತ್ತೆ. ಸೊ ಈ ಒಂದು ಸಾಲನ್ನ ತೀರಿಸಿದ್ದೇ ಹೌದಾಗಿದ್ರೆ ನಿಮಗೆ ತರುಣ್ ಪ್ಲಸ್ ಅಲ್ಲಿ 10 ಲಕ್ಷದಿಂದ 20 ಲಕ್ಷದ ತನಕ ನಿಮಗೆ ಸಾಲ ಸಿಗುವಂತದ್ದು ಸ್ನೇಹಿತರೆ. ಹಾಗಿದ್ರೆ ಪ್ರಮುಖವಾಗಿ ನಿಮಗೆ ಇರುವಂತ ಡೌಟ್ಸ್ ಈಗ ಮುದ್ರಾ ಲೋನ್ ಅಲ್ಲಿ ಸಬ್ಸಿಡಿ ಸಿಗುತ್ತಾ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ, ಮುದ್ರಾ ಲೋನ್ ಅಲ್ಲಿ ನಿಮಗೆ ಸಬ್ಸಿಡಿ ಸಿಗೋದಿಲ್ಲ. ಆದ್ರೆ ಇದರಲ್ಲೂ ಕೂಡ ಪ್ಲಸ್ ಪಾಯಿಂಟ್ ಇದೆ. ಅದೇನಂತ ಹೇಳಿದ್ರೆ ಅಡಮಾನ ಬೇಕಾಗಿಲ್ಲ, ಅಂದ್ರೆ ಯಾವುದೇ ಒಂದು ವ್ಯಕ್ತಿಯ ಶ್ಯೂರಿಟಿ ಬೇಕಾಗಿಲ್ಲ. ಶ್ಯೂರಿಟಿ ಇಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ನಿಮಗೆ ಪ್ಲಸ್ ಪಾಯಿಂಟ್ ಯಾವುದಿದೆ? ಯಾವುದೇ ಒಂದು ವ್ಯಕ್ತಿ ಶ್ಯೂರಿಟಿ ಹಾಕೋದಕ್ಕೆ ಮುಂದೆ ಬರೋದಿಲ್ಲ. ಇವ್ನು ನಾಳೆ ಕೈ ಎತ್ಬಿಟ್ರೆ, ಸಾಲ ಕಟ್ಟದೇ ಇದ್ರೆ ಓಡೋಗ್ಬಿಟ್ರೆ ನಮ್ಮನ್ನು ಹಿಡ್ಕೊಬಿಡ್ತಾರಲ್ಲ ಅನ್ನೋದು ಎಲ್ಲರ ತಲೆಯಲ್ಲೂ ಇರುವಂತ ಪ್ರಶ್ನೆ. ಹಾಗಾಗಿ ಅಡಮಾನನೇ ಬೇಕಾಗಿಲ್ಲ ಸ್ನೇಹಿತರೆ. ಹಾಗೆ ಬಡ್ಡಿ ದರ ಕೂಡ ತುಂಬಾ ಕಮ್ಮಿ. ಬೇರೆ ಒಂದು ಸಾಲಕ್ಕೆ ಕಂಪೇರ್ ಮಾಡಿದ್ರೆ ಈ ಒಂದು ಮುದ್ರಾ ಲೋನ್ ನಲ್ಲಿ ನಿಮಗೆ ಬಡ್ಡಿಯ ದರ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಇರುತ್ತೆ. ಜೊತೆಗೆ 3 ರಿಂದ 5 ವರ್ಷದ ತನಕ ನಿಮಗೆ ಸಾಲ ಕಟ್ಟೋದಕ್ಕೆ ಅವಕಾಶ ಕೊಡ್ತಾರೆ. ಕೆಲವೊಮ್ಮೆ 7 ವರ್ಷದ ತನಕನೂ ಕೂಡ ನಿಮಗೆ ಟೈಮು ಕೊಡ್ತಾರೆ ಸ್ನೇಹಿತರೆ. ಹಾಗೆ ತಿಂಗಳ ಬಡ್ಡಿ ಪ್ಲಸ್ ಅಸಲು 2 ಕಟ್ಟಿದ್ರೆ ಆಯ್ತು, ನಿಮಗೆ ಈ ಒಂದು ಸಾಲ ಆರಾಮಾಗಿ ಸಿಗತ್ತೆ ಸ್ನೇಹಿತರೆ. ಜೊತೆಗೆ ಇದಕ್ಕೆ ಪ್ರಮುಖವಾಗಿ ಯಾರು ಅರ್ಹರು, ಯಾರು ಎಲಿಜಿಬಿಲಿಟಿ ಹೊಂದಿರೋರು ಅಂತ ಹೇಳ್ಬಿಟ್ಟು ನಿಮಗೆ ಇರುವಂತಹ ಪ್ರಶ್ನೆ. ಈಗ ಮೊದಲನೇದಾಗಿ ಭಾರತದ ಪ್ರಜೆ ಆಗಿರಬೇಕು ಸ್ನೇಹಿತರೆ. ಎರಡನೇದಾಗಿ 18 ವರ್ಷ ನಿಮಗೆ ವಯಸ್ಸು ತುಂಬಿರಬೇಕು. 3ನೇ ಪಾಯಿಂಟ್ ಸ್ನೇಹಿತರೆ, ನಿಮ್ಮ ಬಿಸ್ನೆಸ್ ಮೇಲೆ ಹೇಳಿದಂತಹ ಕೆಟಗರಿಯಲ್ಲಿ ಇರಬೇಕಾಗತ್ತೆ. ನಾನು ಈಗಾಗಲೇ ಹೇಳಿದ್ದೀನಲ್ಲ, ಆ ಬಿಸ್ನೆಸ್ಗಳಲ್ಲಿ ನೀವು ಇರಬೇಕಾಗತ್ತೆ. ಜೊತೆಗೆ ನೀವು ಮುಂಚೆ ಯಾವುದಾದರೂ ಬ್ಯಾಂಕ್ನಲ್ಲಿ ಸಾಲ ಪಡೆದಿದ್ರೆ ಆ ಒಂದು ಬ್ಯಾಂಕ್ಗಳಿಗೆ ಮೋಸ ಮಾಡಿರಬಾರ್ದು ಸ್ನೇಹಿತರೆ. ಸೊ ಕೆಲವೊಬ್ಬೊಬ್ರು ಸಾಲನ ಮಾಡ್ತಾರೆ, ಸಾಲನ ಕಟ್ಟೋದೇ ಇಲ್ಲ. ಈ ರೀತಿಯಾಗಿ ಮೋಸ ಮಾಡಿದ್ರೆ ಈ ಒಂದು ಮುದ್ರಾ ಲೋನ್ ಅಡಿಯಲ್ಲಿ ನಿಮಗೆ ಸಾಲ ಸಿಗೋದಿಲ್ಲ ಸ್ನೇಹಿತರೆ. ಓಕೆ, ಇದಿಷ್ಟು ಅರ್ಥ ಆಯಿತು. ನೆಕ್ಸ್ಟ್ ದಾಖಲಾತಿಗಳು ಏನು ಬೇಕು ಅನ್ನೋದು ನಿಮಗೆ ಈಗ ಇರುವಂತಹ ಪ್ರಶ್ನೆ. ಓಕೆ, ಮೊದಲನೇ ಪಾಯಿಂಟ್ ಬಂದ್ರೆ ID ಪ್ರೂಫ್ ಕೊಡಬೇಕಾಗತ್ತೆ. ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಯಾವುದಾದ್ರೂ ಒಂದನ್ನು ನೀವು ಕಡ್ಡಾಯವಾಗಿ ಕೊಡಲೇಬೇಕಾಗತ್ತೆ. ಎರಡನೇ ಪಾಯಿಂಟ್ ಬಂದು ಅಡ್ರೆಸ್ ಪ್ರೂಫ್. ರೇಷನ್ ಕಾರ್ಡ್ ಆಗಿರ್ಬೋದು, ಕರೆಂಟ್ ಬಿಲ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ಈ 3ರಲ್ಲಿ ಯಾವುದಾದ್ರೂ ಒಂದನ್ನು ಕೊಡ್ಬೋದು ಸ್ನೇಹಿತರೆ. ಜೊತೆಗೆ 3ನೇ ಪಾಯಿಂಟ್ ಬಂದು ಫೋಟೋ. ಸೊ 2 ಅಥವಾ 3 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ. 4ನೇದು ಬಂದು ಬಿಸ್ನೆಸ್ ದಾಖಲೆ. ನೀವು ಯಾವ ಒಂದು ಬಿಸ್ನೆಸ್ನ ಮಾಡ್ತೀರಾ ಅಂತ ಬೇಕಾಗತ್ತೆ. ಆಲ್ರೆಡಿ ನೀವು ಬಿಸ್ನೆಸ್ನ ಮಾಡ್ತಾ ಇದ್ರೆ ಅಂಗಡಿಯ ಲೈಸೆನ್ಸ್ ಇರುತ್ತೆ ಅಥವಾ GST ನಂಬರ್ ಕೂಡ ಇರುತ್ತೆ ಸ್ನೇಹಿತರೆ. ನೀವು ಹೊಸದಾಗಿ ನೀವೇನಾದರೂ ಈ ಒಂದು ಬಿಸ್ನೆಸ್ಗೆ ಕೈ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಂಗಡಿ ಲೈಸೆನ್ಸು, GST ನಂಬರ್ ಯಾವುದೂ ಕೂಡ ಇರೋದಿಲ್ಲ. ಪ್ರಾಜೆಕ್ಟ್ ರಿಪೋರ್ಟ್ನ ಕೊಡಬೇಕಾಗತ್ತೆ. ಸೊ ಪ್ರಾಜೆಕ್ಟ್ ರಿಪೋರ್ಟ್ನ ನಾವು ಹೇಗೆ ಕೊಡೋದು ಅಂತ ಹೇಳ್ಬಿಟ್ಟು ನಿಮಗೆ ಈಗ ಇರುವಂಥ ಡೌಟ್ಸು ಸ್ನೇಹಿತರೆ. ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಹೇಳಿದ್ರೆ ಜಾಸ್ತಿ ಟೆನ್ಷನ್ ಆಗೋದಕ್ಕಂತ ಹೋಗ್ಬೇಡಿ. ನೀವು ಯಾವುದೋ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ಟೈಲರ್ ಅಂಗಡಿ ಅಂತ ಹೇಳಿ. ಸೊ ಟೈಲರ್ ಅಂಗಡಿ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಟೈಲರ್ ಅಂಗಡಿಗೆ ಆ ಒಂದು ಮಿಷನ್ನ ಖರೀದಿ ಮಾಡೋದಕ್ಕೆ ಒಂದು 20,000 ಬೇಕಂತ ಇಟ್ಕೊಳ್ಳಿ. ಹೆಚ್ಚು ಕಮ್ಮಿ ಆಗ್ಬೋದು. ಒಂದು ಅಂದಾಜಲ್ಲಿ ಒಂದು 20,000 ಬೇಕಾಗ್ಬೋದು. ಅಂಗಡಿ ಬಾಡಿಗೆ ಒಂದು 5,000 6,000 ಇರುತ್ತೆ. ಸೊ ಈ ರೀತಿಯಾಗಿ ಎಲ್ಲದೂ ಕೂಡ ಬರ್ಕೊಳ್ತಾ ಹೋಗಬೇಕು. ಅಡ್ವಾನ್ಸ್ ಇಷ್ಟಿರುತ್ತೆ, ಅಂಗಡಿನ ಸ್ವಲ್ಪ ಮಾಡರ್ನ್ ಆಗಿ ಮಾಡೋದಕ್ಕೆ ಒಂದಿಷ್ಟು ಖರ್ಚಾಗತ್ತೆ ಅನ್ನೋದು ಒಂದು ಪ್ರಾಜೆಕ್ಟ್ ರಿಪೋರ್ಟ್ನ ನೀವು ಮಾಡಿ ಸಲ್ಲಿಕೆ ಮಾಡ್ಬೋದು ಸ್ನೇಹಿತರೆ. ಅರ್ಜಿನ ತೆಗೆದುಕೊಳ್ತಾರೆ. ಈ ರೀತಿಯಾಗಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ನ ಮಾಡೋದಷ್ಟೇ ಜಸ್ಟ್. ಹಾಗೆಯೇ ಬ್ಯಾಂಕ್ನ ಸ್ಟೇಟ್ಮೆಂಟ್ ಬೇಕಾಗತ್ತೆ. ನಿಮ್ಮ ಒಂದು ಬ್ಯಾಂಕ್ನಲ್ಲಿ ಸಾಲ ಇದೆಯಾ ಇಲ್ವಾ, ಎಷ್ಟು ಟ್ರಾನ್ಸಾಕ್ಷನ್ ಆಗ್ತಾ ಇದೆ, ಮೈನಸಲ್ಲಿ ಇದೆಯಾ ಪ್ಲಸ್ಸಲ್ಲಿ ಇದೆಯಾ. ಸೊ ಈ ಒಂದು ಬ್ಯಾಂಕ್ನ ಟ್ರಾನ್ಸಾಕ್ಷನ್ನ ಸ್ಟೇಟ್ಮೆಂಟು ಬೇಕಾಗತ್ತೆ. ಹಾಗೆ ನೆಕ್ಸ್ಟ್ ಪಾಯಿಂಟಿಗೆ ಬಂದು ತರುಣ್ ಪ್ಲಸ್ಗೆ ನೀವೇನಾದರೂ ಅರ್ಜಿ ಹಾಕಬೇಕಂತ ಹೇಳಿದ್ರೆ ಕಳೆದ 2 ವರ್ಷದ ಬ್ಯಾಂಕ್ ಬ್ಯಾಲೆನ್ಸ್ ಶೀಟು ಕೇಳ್ತಾರೆ ಸ್ನೇಹಿತರೆ. ಅಂದರೆ 10 ಲಕ್ಷ ಅಥವಾ 20 ಲಕ್ಷಕ್ಕೆ ನೀವೇನಾದರೂ ಅರ್ಜಿನ ಸಲ್ಲಿಸೋದಕ್ಕಂತ ಹೋದರೆ ಕಳೆದ 2 ವರ್ಷದ ಹಿಂದಿರುವಂತಹ ಎಲ್ಲ ಬ್ಯಾಂಕ್ ಬ್ಯಾಲೆನ್ಸ್ನ ಶೀಟ್ನ ಕೇಳ್ತಾರೆ ಸ್ನೇಹಿತರೆ. ಹಾಗೆಯೇ ಅರ್ಜಿ ಸಲ್ಲಿಸೋದು ಎಲ್ಲಿ ಅನ್ನೋದು ನಿಮಗೆ ಈಗ ಇರುವಂತಹ ಪ್ರಶ್ನೆ. ನೀವು ಯಾವ ಬ್ಯಾಂಕಿನ ಅಕೌಂಟ್ನ ಹೊಂದಿದಿರೋ ಅಲ್ಲೇ ನೀವು ಅರ್ಜಿನ ಸಲ್ಲಿಸಬಹುದು ಸ್ನೇಹಿತರೆ. ನೀವು ಈಗಾಗಲೇ ಅಕೌಂಟ್ನ ಹೊಂದಿರ್ತಿರಲ್ಲ, ಅದೇ ಒಂದು ಬ್ಯಾಂಕ್ನಲ್ಲಿ ಸಾಲನ ಪಡ್ಕೊಳ್ಬಹುದು. ಗವರ್ನಮೆಂಟ್ ಬ್ಯಾಂಕ್ ಆಗಿರ್ಬೋದು ಅಥವಾ ಪ್ರೈವೇಟ್ ಬ್ಯಾಂಕ್ ಆಗಿರ್ಬೋದು, ನ್ಯಾಷನಲ್ ಬ್ಯಾಂಕ್ ಆಗಿರ್ಬೋದು, ಯಾವ ಬ್ಯಾಂಕಲ್ಲೂ ಕೂಡ ನಿಮಗೆ ಸಾಲ ಸಿಗುತ್ತೆ ಸ್ನೇಹಿತರೆ. ಈ ಒಂದು ಮುದ್ರಾ ಯೋಜನೆಗೆ ಅರ್ಜಿನ ಸಲ್ಲಿಸಿಕೊಡಿ ಅಂತ ಹೇಳಿದ್ರೆ ಅಲ್ಲೇ ನಿಮಗೆ ಅರ್ಜಿನ ಸಲ್ಲಿಸಿಕೊಡ್ತಾರೆ ಸ್ನೇಹಿತರೆ. ಹಾಗೆ ನೀವು ಆನ್ಲೈನಲ್ಲಿ ಏನಾದರೂ ಅರ್ಜಿನ ಸಲ್ಲಿಸೋದಕ್ಕಂತ ಹೋದರೆ ಉದ್ಯಮಿ ಮಿತ್ರ ಅನ್ನೋ ಪೋರ್ಟಲ್ ಅಲ್ಲೂ ಕೂಡ ನೀವು ಅರ್ಜಿನ ಸಲ್ಲಿಸಬಹುದು. ಇದು ಸರ್ಕಾರಿ ವೆಬ್ಸೈಟ್ ಆಗಿರುತ್ತೆ. ಈ ಒಂದು ವೆಬ್ಸೈಟ್ ಅಲ್ಲೂ ಕೂಡ
ಅರ್ಜಿನ ಸಲ್ಲಿಸಬಹುದು. ಇದರಲ್ಲಿ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ ನೀವು ಈಗಾಗಲೇ ಯಾವ ಬ್ಯಾಂಕ್ ಅಕೌಂಟ್ನ ಹೊಂದಿದ್ದೀರೋ ಆ ಒಂದು ಬ್ಯಾಂಕಿಗೆ ಹೋಗಿ ವಿಚಾರಿಸಿ. ಸ್ಟೇಟ್ ಬ್ಯಾಂಕ್ ಆಗಿರ್ಬೋದು, ಕರ್ನಾಟಕ ಬ್ಯಾಂಕ್ ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, DCC ಬ್ಯಾಂಕ್ ಆಗಿರ್ಬೋದು, ಅಥವಾ HDFC ಆಗಿರ್ಬೋದು, ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು, ಯಾವ ಬ್ಯಾಂಕಲ್ಲಿ ಬೇಕಾದರೂ ತೆಗೆದುಕೊಳ್ತಾರೆ. ಸೊ ಯಾವ ಬ್ಯಾಂಕಲ್ಲಿ ಬೇಕಾದರೂ ನಿಮಗೆ ಈ ಒಂದು ಲೋನ್ನ ಅಡಿಯಲ್ಲಿ ಸಾಲ ಸಿಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದಿಷ್ಟು ಮುದ್ರಾ ಲೋನ್ ಬಗ್ಗೆ ಒಂದಿಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನೀವು ಬಿಸ್ನೆಸ್ನ ಮಾಡಬೇಕಂತ ಹೇಳ್ಬಿಟ್ಟು ಯಾರ್ಯಾರು ಕನಸು ಕಾಣ್ತಾ ಇದ್ದೀರೋ ಆ ಒಂದು ಕನಸನ್ನ ಈ ಒಂದು ವಿಡಿಯೋ ಮೂಲಕ ನನಸನ್ನ ಮಾಡ್ಕೊಳ್ಳಿ ಸ್ನೇಹಿತರೆ. ಆದಷ್ಟು ಬೇಗ ಹೋಗಿ ಈ ಒಂದು ಲೋನ್ಗೆ ಅಪ್ಲೈ ಮಾಡ್ಬೋದು. ಇದರಲ್ಲಿ ಯಾವುದೇ ರೀತಿಯಾದಂಥ ಜಾತಿ ಗೀತಿ ಯಾವುದೂ ಇಲ್ಲ, ಯಾರು ಬೇಕಾದರೂ ಹೋಗಿ ಅರ್ಜಿನ ಸಲ್ಲಿಸ್ಬೋದು. ಈಗ ನಾನು ಮೇಲೆ ಏನು ಹೇಳಿದ್ದೀನೋ ಆ ರೀತಿಯಾಗಿ ನಿಮ್ಮ ಹತ್ರ ದಾಖಲಾತಿಗಳಿದ್ರೆ, ಸೊ ಆ ರೀತಿಯಾಗಿ ನಾನು ಹೇಳಿದಾಗೆ ಪ್ರತಿಯೊಂದು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ಆ ರೀತಿಯಾಗಿ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ, ಆ ಒಂದು ಬಿಸ್ನೆಸ್ಗೆ ನೀವು ಕೈ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಆರಾಮಾಗಿ ಯಾರು ಬೇಕಾದರೂ ಅರ್ಜಿನ ಸಲ್ಲಿಸಿ ಸಾಲನ ಪಡ್ಕೊಳ್ಬೋದು. ಅತಿ ಕಮ್ಮಿ ಬಡ್ಡಿ ದರದಲ್ಲಿ ನಿಮಗೆ ಸಾಲ ಸಿಗುವಂಥದ್ದು ಸ್ನೇಹಿತರೆ. ಇದರಲ್ಲೂ ಪ್ರಮುಖವಾಗಿ ಸ್ಟಾರ್ಟಿಂಗಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅವರಿಗೆ ಹಣ ಕಟ್ಟೋದಕ್ಕಾಗೋದಿಲ್ಲ. ಸ್ವಲ್ಪ ಪ್ರಾಬ್ಲಮ್ಗಳಾದರೂ ಕೂಡ ಅದನ್ನು ಕೂಡ ಬ್ಯಾಲೆನ್ಸ್ ಮಾಡ್ತಾರೆ ಬ್ಯಾಂಕ್ಗಳು. ಯಾಕಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ ಬಿಸ್ನೆಸ್ ಮಾಡಿದ ತಕ್ಷಣನೇ ಕ್ಲಿಕ್ ಆಗೋದಿಲ್ಲ, ಸ್ವಲ್ಪ ಟೈಮ್ ಹಿಡಿಯತ್ತೆ. ಸಾಲನ ಪಡ್ಕೊಂಡಿರ್ತೀರಾ, ಸೊ ಸಾಲ ಕಟ್ಟೋದಕ್ಕೆ ಆಗಿರೋದಿಲ್ಲ, ಒಂದು 2-3 ತಿಂಗಳು ಭಾಳ ಕಷ್ಟ ಆಗಿಬಿಡುತ್ತೆ. ಸ್ಟಾರ್ಟಿಂಗಲ್ಲಿ ಬಿಸ್ನೆಸ್ ಗ್ರೋತ್ ಆಗೋದಕ್ಕೆ ಬಹಳ ಅಂದರೆ ಬಹಳ ಕಷ್ಟ ಆಗುತ್ತೆ. ಆ ಒಂದು ಟೈಮಲ್ಲಿ ನಿಮಗೆ ಪ್ರೆಷರ್ನ ಹಾಕದೆ ನಿಮ್ಮ ಬಿಸ್ನೆಸ್ ಗ್ರೋತ್ ಆಗೋ ತನಕ ಸ್ವಲ್ಪ ಟೈಮ್ ಕಾಲಾವಕಾಶನೂ ಕೂಡ ಕೊಡ್ತಾರೆ ಈ ಒಂದು ಲೋನ್ ಅಡಿಯಲ್ಲಿ. ಸೊ ಹಾಗಾಗಿ ಆದಷ್ಟು ಜನರು ಈ ಒಂದು ಲೋನಿಗೆ ಅಪ್ಲೈ ಮಾಡಿ, ನಿಮಗೆ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಮಾತ್ರ, ಅವಶ್ಯಕತೆ ಇದ್ದಿದ್ದೇ ಹೋದಾದರೆ ಅಪ್ಲೈ ಮಾಡಿ ಸಾಲನ ಪಡ್ಕೊಂಡು ನಿಮ್ಮ ಒಂದು ಫ್ಯೂಚರ್ ಲೈಫ್ನ ಕಟ್ಟಿಕೊಳ್ಳಿ ಅಂತ ನಮ್ಮ ಕಡೆಯಿಂದ ಒಂದು ಸಣ್ಣದಾದಂತಹ ಒಂದು ವಿಡಿಯೋ ಮಾಡಿ ನಿಮಗೆ ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಸ್ವಲ್ಪನಾದರೂ ನಿಮಗೆ ಉಪಯೋಗ ಆಗಿದ್ರೆ ದಯವಿಟ್ಟು ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೊತೆಗೆ ಸ್ನೇಹಿತರೆ, ಈ ಒಂದು ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ. ಈ ಒಂದು ವಿಡಿಯೋದಿಂದ ಬೇರೆಯವರ ಕನಸಿಗೂ ಕೂಡ ನೀವು ನನಸಾಗುವಂಥ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.